ನಾವು ಮುಸ್ಲಿಂ ಅಂತ ಇಲ್ಲ, ಇದು ಒಂದ್ ಜಾತಿ ಅಂತ ಇಲ್ಲ, ಯಾವುದು ಏನು ನೋಡ್ತಿಲ್ಲ. ನಮಗೆ ಬೇಕಾಗಿರೋದು ಮನುಷ್ಯತೆ. ಅಮೆರಿಕ ಇವಾಗ ಒಂದು ದೊಡ್ಡ ಮಹಾಯುದ್ಧನ ಇಡೀ ವಿಶ್ವನ ಕೊಂಡೊಯ್ಯೋ ಜಾಗದಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಈ ಮಾನವೀಯತೆಗೋಸ್ಕರ ಆದರೂ ನಾವು ಪ್ಯಾಲೆಸ್ಟೈನ್ ಜೊತೆ ನಿಂತ್ಕೊಳ್ಬೇಕು ಅಂತ ನಂದೊಂದು ಮಾತು. ಊಟ ಇಲ್ಲ, ಮನೆ ಇಲ್ಲ, ನೀರಿಲ್ಲ, ಏನಿಲ್ಲ, ಸೇಫ್ಟಿ ಇಲ್ಲ. Women are being raped, children are being killed. Boycott the Israeli products like Starbucks, McDonald's. There's many more. You'll get the list. ಭಯೋತ್ಪಾದಕರು ಇದರಲ್ಲಿ ಯಾರು ಅಂತಂದ್ರೆ ಇಸ್ರೇಲ್ ಮತ್ತೆ ಇಸ್ರೇಲ್ ಇಂದ ಇರೋ ಅಮೆರಿಕ ಸಾಮ್ರಾಜ್ಯಶಾಹಿ. ಯುದ್ಧ ಮಾಡ್ತಾರೆ, ಸಾಯ್ತಾನೂ ಇದ್ದಾರೆ. ಸೊ ದೇ ವಿಲ್ ಗಿವ್ ದರ್ ಲೈಫ್ ಬಟ್ ದೇ ವಿಲ್ ನೆವರ್ ಗಿವ್ ದರ್ ಲ್ಯಾಂಡ್. ಸರ್, ಟೆನ್ಷನ್ ತಗೊಂಡ್ಬಿಡಿ, ನಿಮ್ಮನೆಗೂ ಬರುತ್ತದು. ನೀವು ಸುಮ್ಮನೆ ಕುತ್ಕೊಳ್ಬಾರ್ದು, ಆಚೆ ಬರಬೇಕು, ನೀವು ಮಾತಾಡಬೇಕು, ನೀವು ಹ್ಯುಮ್ಯಾನಿಟಿಗೆ ನಿಂತ್ಕೊಳ್ಬೇಕು. ರಿಲಿಜನ್ ನಿಂತ್ಕೊಂಡಿಲ್ಲ ಅಂದರೆ ಓಕೆ, ನೀವು ಹ್ಯುಮ್ಯಾನಿಟಿಗೆ ನಿಂತ್ಕೊಳ್ಬೇಕು. ಸೊ ಇಟ್ಸ್ ನಾಟ್ ಎಲ್ಲರೂ ರಿಲಿಜನ್ ಅಂತ ಪ್ಲೇಗಾರ್ಡ್ ಮಾತಾಡ್ತಾರೆ, ಬಟ್ ಇಟ್ಸ್ ನಾಟ್ ಅಬೌಟ್ ರಿಲಿಜನ್, ಇಟ್ಸ್ ಅಬೌಟ್ ಹ್ಯುಮ್ಯಾನಿಟಿ. ನಿಮ್ಮ ಒಳಗಡೆ ಹ್ಯುಮ್ಯಾನಿಟಿ ಇದ್ದರೆ ನೀವು ಇದಕ್ಕೆ ಬಂದು ನಿಂತ್ಕೊಳ್ತೀರಾ. ಎಲ್ಲೂ ಹೋಗಲ್ಲ, ಎಲ್ಲೂ ಹ್ಯುಮ್ಯಾನಿಟಿ ಹೋಗ್ತಿದೆ, ನೀವು ನೋಡ್ಕೊಂಡು ನಿಂತಿದ್ದೀರಾ. ಟೆನ್ಷನ್ ತೊಗೊಂಡ್ಬಿಡಿ, ನಿಮ್ಮನೆಗೂ ಬರುತ್ತದು. ನೀವು ಸುಮ್ಮನೆ ಕುತ್ಕೊಳ್ಬಾರ್ದು, ಆಚೆ ಬರಬೇಕು, ನೀವು ಮಾತಾಡಬೇಕು. ಎಲ್ಲರೂ ಕೇಳ್ತಾರೆ, ಇವಾಗ ಇಷ್ಟೆಲ್ಲ ನೀವು ಪ್ರೊಟೆಸ್ಟ್ ಮಾಡ್ತೀರಲ್ಲ, ಏನಾಗುತ್ತೆ ಅಲ್ಲಿ, ಏನು ಎಫೆಕ್ಟ್ ಆಗುತ್ತೆ? ಸೊ ನಾವಿರೋದು ಕಂಟ್ರಿಯಲ್ಲಿ ನಮ್ಮ ರೆಪ್ರೆಸೆಂಟೇಟಿವ್ PM ಅವ್ರು ಹೋಗಿ ಅವ್ರಿಗಂತಾರೆ, ಯಾರಿಗೆ? ಆಪೋಸಿಟ್ ಕಂಟ್ರೀಸ್ಗೆ, ದಟ್ ನಮ್ಮ ಕಂಟ್ರಿಯಲ್ಲೂ ಪ್ಯಾಲೆಸ್ಟೈನ್ ಸಪೋರ್ಟರ್ಸ್ ಜಾಸ್ತಿ ಇದ್ದಾರೆ, ಅವರು ಅವ್ರಿಗೆ ಸ್ವಲ್ಪ ಕೇರ್ ಮಾಡ್ತಾರೆ. ಸೊ ಯು ಹ್ಯಾವ್ ಟು ಸೀಸ್ ಫೈರ್. ನೀವು ಎಷ್ಟು ಎಕ್ಸಾಂಪಲ್ ಹಿಸ್ಟ್ರಿಯಲ್ಲಿ ನೋಡ್ಬೋದು, ಹಿಸ್ಟ್ರಿಯಲ್ಲಿ ಎಷ್ಟೋ ಎಕ್ಸಾಂಪಲ್ಸ್ ಆಗಿದೆ, ಈ ಥರ ಆಗಿದೆ, ಇವರೆಲ್ಲ ಹೋರಾಟ ಮಾಡೋರೆ, ಅವ್ರಿಗೆ ಕಂಟ್ರಿ ಸಿಕ್ಕಿದೆ. ನಮ್ಮ ಇಂಡಿಯಾನೇ ತಗೊಳ್ಳಿ, ನಮ್ಮ ಇಂಡಿಯಾನೇ ಬ್ರಿಟಿಷರ್ಸ್ ಬಂದರು, ನಮಗೆ ಕಾಲನೈಸ್ ಮಾಡಿದ್ರಿ, ಆದರೂ ನಮ್ಮ ಫ್ರೀಡಮ್ ಫೈಟರ್ಸ್ ಇದ್ರು, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಅವರು ಯಾವತ್ತೂ ಹಿಂದೆ ಹೋಗಿಲ್ಲ. ಅವ್ರು ಬಂದರು, ಮಾತಾಡಿದ್ರು, ಹೋರಾಟ ಮಾಡಿದ್ವಿ, ಒಂದು ದೇಶ ಇಲ್ಲಿ ಸ್ವತಂತ್ರವಾಗಿ ಶಾಂತಿಪೂರ್ಣವಾಗಿ ನಿಂತ್ಕೊಂಡಿದ್ವಿ. ಪ್ಯಾಲೆಸ್ಟೈನ್ ಮೇಲೆ ಮುಂಚೆಯಿಂದನೂ ದಾಳಿ ಮಾಡಿದರೆ ನಾವು ಇದನ್ನು ಅರ್ಥ ಮಾಡ್ಕೊಬಾರ್ದು. 1 ವರ್ಷದಿಂದ ದಾಳಿ ಮಾಡ್ತಾ ಇದ್ದಾರೆ ಇಸ್ರೇಲ್ ಅವರು ಅಂತ. 70 ವರ್ಷಗಳಿಂದ ಅವರು ಆಕ್ಯುಪೇಷನ್ ಏನಿದೆ, ಬ್ರಿಟಿಷರು ನಮ್ಮ ದೇಶದ ಮೇಲೆ ಯಾವ ರೀತಿ ಬಂದು ಕೂತ್ಕೊಂಡಿದ್ರು, ಅದೇ ರೀತಿ ಇಸ್ರೇಲ್ನವರು ಬಂದು ಪ್ಯಾಲೆಸ್ಟೈನಲ್ಲಿ ಕೂತ್ಕೊಂಡಿದ್ದಾರೆ. ಪ್ಯಾಲೆಸ್ಟೈನ್ ಅವರು ಒಂದು ಸ್ವಲ್ಪ ಜಾಗ ಕೊಟ್ಟಿದ್ರು ಇಸ್ರೇಲ್ ಅವ್ರಿಗೆ, ಆದರೆ ಅದನ್ನು ಅವರು ಪೂರ್ತಿ ಕಬ್ಜಾ ಮಾಡ್ಕೊಂಡು ಇವಾಗ 70 ವರ್ಷಗಳಿಂದ ಅವ್ರ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ. ಈಗ 1 ವರ್ಷದಿಂದ ಈ ದಾಳಿ ಇನ್ನೂ ಹೆಚ್ಚಾಗಿದೆ. ಹಾಸ್ಪಿಟಲ್ಗಳ ಮೇಲೆ, ಸ್ಕೂಲ್ಗಳ ಮೇಲೆ ಬಾಂಬ್ ಹಾಕ್ತಾ ಬರ್ತಾ ಇದ್ದಾರೆ. 1 ವರ್ಷದಲ್ಲಿ ಪ್ಯಾಲೆಸ್ಟೈನ್ ಪರ ಹೋರಾಟ ಮಾಡ್ತಿದ್ದ ಹೋರಾಟಗಾರರನ್ನು ಇವರು ಅಸಾಸಿನೇಷನ್ ಮಾಡಿ ಒಂದು ಭಯೋತ್ಪಾದನೆಗೆ ಸೃಷ್ಟಿ ಮಾಡಿದ್ದಾರೆ. ಭಯೋತ್ಪಾದಕರು ಇದರಲ್ಲಿ ಯಾರು ಅಂತಂದರೆ ಇಸ್ರೇಲು ಮತ್ತು ಇಸ್ರೇಲಿಂದ ಇರೋ ಅಮೆರಿಕ ಸಾಮ್ರಾಜ್ಯಶಾಹಿ. ಅಮೆರಿಕದವರು, ಇಸ್ರೇಲ್ನವರು ಸಾವಿರಾರು ಜನ, ಲಕ್ಷಾಂತರ ಜನ ಮಹಿಳೆಯರನ್ನ, ಮಕ್ಕಳನ್ನ, ಇನ್ನೋಸೆಂಟ್ ಜೀವಿಗಳನ್ನ ಕೊಂದು ಹಾಕಿದ್ದಾರೆ. ಇದಕ್ಕೆ ನಾವು ಧಿಕ್ಕಾರ ಸೂಚಿಸ್ತೀವಿ. ಇದರಲ್ಲದೆ ಇವಾಗ ಲೆಬನಾನ್ನಲ್ಲಿ, ಸಿರಿಯಾನಲ್ಲಿ, ಅಕ್ಕಪಕ್ಕ ಇರೋ ಎಲ್ಲ ದೇಶಗಳ ಮೇಲೂ ಬಾಂಬ್ನಲ್ಲಿ ದಾಳಿ ನಡೆಸ್ತಾ ಇದ್ದಾರೆ. ಇರಾನ್ನಲ್ಲಿ ದಾಳಿ ನಡೆಸಿದ್ರು. ಸೊ ಅಮೆರಿಕ ಇವಾಗ ಒಂದು ದೊಡ್ಡ ಮಹಾಯುದ್ಧನ ಇಡೀ ವಿಶ್ವನ ಕೊಂಡೊಯ್ಯೋ ಜಾಗದಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಇದರ ವಿರುದ್ಧ ನಾವು ಭಾರತೀಯರು ನಾವು ಹೋರಾಟ ಮಾಡ್ತೀವಿ. ನಮಗೆ ಯುದ್ಧ ಬೇಡ, ನಮಗೆ ಶಾಂತಿ ಬೇಕು. ಯಾರ್ಯಾರು ಯುದ್ಧ ಮಾಡ್ತಾರೆ ಅವ್ರ ವಿರುದ್ಧ ನಾವು ನಿಲ್ತೀವಿ. ಅವ್ರ ವಿರುದ್ಧ ನಾವು ನಮ್ಮ ಮಾತೇನಿದೆ ಅದನ್ನು ಎತ್ತೆತ್ತೀವಿ. ಪ್ಯಾಲೆಸ್ಟೈನ್ ಜನತೆಗೆ ನಾವು ಹೇಳ್ತೀವಿ, ನೀವು ಹೋರಾಟ ಮಾಡಿ, ನಿಮ್ಮ ಜೊತೆ ನಾವಿದ್ದೇವೆ. ನೀವು ಒಬ್ಬರೇ ಇದ್ದೀರಾ ಅಂತ ಅನ್ಕೊಬೇಡಿ. ನಾವು ಸಹ ಸರಿಯಾದ ಸಮಯ ಬರ್ತೀವಿ. ನಾವು ಸಹ ನಿಮ್ಮ ಜೊತೆ ನಮ್ಮ ಮಾತಿನೊಂದಿಗೆ, ನಮ್ಮ ಹೋರಾಟದೊಂದಿಗೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಿಮ್ಮನ್ನು ಇವತ್ತು ಯಾರು ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ, ಅಮೆರಿಕ ಸಾಮ್ರಾಜ್ಯಶಾಹಿಗಳು, ಅವರು ಭಾರತನ ಇವತ್ತು ಸಹ ನಮ್ಮೇಲೂ ಸಹ ಅದೇ ಸಾಮ್ರಾಜ್ಯಶಾಹಿಗಳು ದಬ್ಬಾಳಿಕೆ ಮಾಡ್ತಿದ್ದಾರೆ. ನಿಮ್ಮ ಎನಿಮಿಗಳು ನಮ್ಮ ಎನಿಮಿಗಳು, ನಿಮ್ಮ ಶತ್ರುಗಳು ನಮ್ಮ ಶತ್ರುಗಳು ಒಬ್ಬರೇ ಆಗಿದ್ದಾರೆ. ಅವ್ರ ವಿರುದ್ಧ ನಾವು ಮಾತಾಡ್ತೀವಿ, ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಈ ಹೋರಾಟದಲ್ಲಿ ನಾವು ಯಶಸ್ವಿಯಾಗಿ ಆಗ್ತೀವಿ. ಅರ್ಥ ಮಾಡ್ಕೋಬೇಕು, ದ ಬೇಸ್ ಪ್ರಾಬ್ಲಮ್ ಇಸ್ ಇಂಪೀರಿಯಲಿಸಮ್, ಸಾಮ್ರಾಜ್ಯವಾದ ಅಂತ ಹೇಳ್ತೀವಿ ನಾವು. US is funding all these, Israel is funding, India is funding all of them to fund the genocide. ನಾವು ಅದ್ರ ಬಗ್ಗೆ ಇಲ್ಲಿ ಹೋರಾಟ ಮಾಡಕ್ಕೆ ಬಂದಿದ್ದೀವಿ. ವಿ ಆರ್ ಟ್ರೈಂಗ್ ಟು ಸ್ಪ್ರೆಡ್ ಅವೇರ್ನೆಸ್ ಅಕ್ರಾಸ್ ಯೂನಿವರ್ಸಿಟೀಸ್. ಇವಾಗ ನಾನು ಅಜೀಮ್ ರೇಂಜಿಂದ ಬಂದಿದ್ದೆ. ನಮ್ಮ ಪೇರೆಂಟ್ ಕಂಪ್ನಿ ಅಂದರೆ ವಿಪ್ರೋ ಡೈರೆಕ್ಟ್ಲಿ ಫಂಡ್ ಮಾಡ್ತಾ ಇದ್ದಾರೆ ಜಿನೋಸೈಡ್. ಅಲ್ಲಿ ಸರ್ವೇಲೆನ್ಸ್ ಟೆಕ್ನಾಲಜಿ ಎಲ್ಲ ನಮ್ಮ ವಿಪ್ರೋ ಕಂಪ್ನಿ ಫಂಡ್ ಮಾಡೋದು. ಪ್ಯಾಲೆಸ್ಟೈನ್ ನಾವು ಯಾವಾಗಲೂ ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಹೋರಾಟ ನಾವು ಇಲ್ಲಿಂದ ಸಪೋರ್ಟ್ ಮಾಡ್ತಿದ್ವಿ. ಏನು ಮಾಡಿದ್ರೆ ನಾವು ವಿ ಆರ್ ಟ್ರೈಂಗ್ ಟು ಡೂ ಅವರ್ ಬೆಸ್ಟ್. ಬಿ ಡೊನೇಷನ್ಸ್ ಆರ್ ಗ್ಯಾದರಿಂಗ್ಸ್ ಎಟ್ ದಿಸ್, ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್ ಟು ಸಪೋರ್ಟ್. ಇದು ಮಾಡಿಸ್ತಾ ಇರೋದು ಅಮೆರಿಕ. ಇಸ್ರಾಯಿಲ್ ಒಂದು ಪ್ರಾಕ್ಸಿ ಮಾಡಿಸ್ತಾ ಇರೋದು ಅಮೆರಿಕ. ಯಾಕಂದರೆ ಅವ್ರಿಗೆ ಭಯ, ಮುಸ್ಲಿಂ ಎಲ್ಲಿ ಪಲೆಸ್ತೀನನ್ನು ಫುಲ್ ಕವರ್ ಮಾಡ್ಕೊಳ್ಳುತ್ತೆ ಅಂತ ಒಂದು ಭಯ. ಯಾಕಂದರೆ ಇರಾನ್ ಸಪೋರ್ಟ್ ಮಾಡ್ತಾ ಐತೆ, ಅವಾಗ ಅಲ್ಲಿ ವಾರ್ ಆಗ್ತಾ ಇರುತ್ತೆ. ಯಾಕೆ ಓನ್ಲಿ ಗಾಜಾ, ಈ ಯಮನ್, ಸಿರಿಯಾ, ಇರಾನ್, ಇರಾಕ್, ಈ ಎಲ್ಲ ಮುಸ್ಲಿಂ ಮಿಡಿಲ್ ಈಸ್ಟ್ಗೆ ಯಾಕೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಫಸ್ಟ್ ಅಫ್ಘಾನಿಸ್ತಾನಲ್ಲಿ ಮಾಡಿದ್ರು, 12 ವರ್ಷ 14 ವರ್ಷ ವಾರ್ ಮಾಡಿ ಅಲ್ಲಿಂದ ಓಡೋಗ್ಬಿಟ್ರು. ಸರ್, ಯಾರಾದರೂ ಸಪೋರ್ಟ್ ಮಾಡಲಿ, ಓಕೆ, ಅದು ನ್ಯಾಟೋನು ಸಪೋರ್ಟ್ ಮಾಡ್ತಾ ಐತೆ ಅವ್ರಿಗೆ. ನ್ಯಾಟೋನು ಸಪೋರ್ಟ್ ಮಾಡ್ತಾ ಇದೆ, ಓನ್ಲಿ ನಾಟ್ ದೋಸ್ ಕಂಟ್ರೀಸ್, ಬಟ್ ಇವನ್ ಇಂಡಿಯಾ ಈಸ್ ಸಪೋರ್ಟಿಂಗ್ ದಟ್ ಕಂಟ್ರಿ. ಇಟ್ ಆಲ್ವೇಸ್ ಆಬ್ಸ್ಟೆನ್ಸ್. UN ಅಲ್ಲಿ ವೋಟ್ ಮಾಡುವಾಗ ಆಬ್ಸ್ಟೆಂಟ್ ಮಾಡ್ತಾರೆ. ಅಲ್ಲಿನೂ ಇಲ್ಲ, ಇಲ್ಲಿನೂ ಇಲ್ಲ. ಯಾಕೆ ಆ ಥರ? ಒಂದು ಸ್ಟ್ಯಾಂಡ್ ತೊಗೊಳ್ಬೇಕು.
ಹ್ಯೂಮ್ಯಾನಿಟಿ ಸ್ಟ್ಯಾಂಡ್. ನಮ್ಮ ನರೇಂದ್ರ ಮೋದಿ ಏನು ಹೇಳ್ತಾರೆ, ಮಾನವತೆ ಅಂತ, ಅಲ್ಲಿ ಯಾಕೆ ಅವರು ಕ್ರೂರತೆಯನ್ನು ತೋರಿಸ್ತಾರೆ? ಅದಕ್ಕೆ ಹೇಳೋ ಕೆಲವರು ಯಾರೂ ಇಲ್ಲ, ಆಬ್ಸ್ಟೆಂಟ್ ಮಾಡ್ತಾರೆ. ಸರ್, ಪಲೆಸ್ತೀನ್ ಜನತೆಗೆ ನಾವು ಹೇಳೋದಷ್ಟು ದೊಡ್ಡವರು ಇಲ್ಲ, ಯಾಕಂದರೆ ಅವರು ಈಗಿಂದ ಇಲ್ಲ, ಸುಮಾರು 1948ಇಂದನೂ ಯುದ್ಧ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಎಲ್ಲರಿಗೂ ಗೊತ್ತು, like the oppositions will say it's about October 7, like everyone will come, but I want to ask, what about October 8, 9, 10? What about the 50,000 people got killed? No one speaking. ಯಾರೂ ಮಾತಾಡ್ತಿಲ್ಲ. ಎಲ್ಲರೂ October 7 ಬಗ್ಗೆ ಕೇಳ್ತಾರೆ, ಹಮಾಸ್ ಅಟ್ಯಾಕ್ ಮಾಡಿದ್ದು, ಬಟ್ ಅವರಿಗೆ ಗೊತ್ತಿದ್ರೂ ಅವರು ತೆಗೆಯಂಗಿಲ್ಲ ದಟ್ ಇಟ್ಸ್ ಫ್ರಮ್ 1948 ಇಟ್ಸ್ ಗೋಯಿಂಗ್ ಆನ್. ಲೈಕ್ ಫ್ರಮ್ ಯುರೋಪ್ ಇಸ್ರಾಯೇಲ್ಗೆ ಫಸ್ಟು ಆಫ್ಟರ್ ದ ವರ್ಲ್ಡ್ ವಾರ್ ಯುರೋಪ್ ಇಸ್ರಾಯೇಲ್ ಮಂದಿಗೆ ತೆಗೆದಿದ್ದು. ಸೊ ಇಸ್ರಾಯೇಲ್ಗೆ ಹೋಗೋಕ್ಕೆ ಎಲ್ಲೂ ಜಾಗ ಇದ್ದಿರ್ಕಿಲ್ಲ. ಸೊ ಫಲಸ್ತೀನ್ ದೇ ವೆಲ್ಕಮ್ ಇಸ್ರಾಯೇಲೀಸ್, ಬಟ್ ದೇ ಆರ್ ಲೈಕ್ ಆಕ್ಯುಪೈಯಿಂಗ್ ದ ಪಲಸ್ಟೈನ್ ಲ್ಯಾಂಡ್. ಸೊ ನಾ ಕೇಳಿದ್ದು, ವಾಟ್ ಅಬೌಟ್ October 8, 9, 10 and it's been a year and no one speaking. And yeah, this I want to and also the people supporting Israel's, I really want to say that they have a cold heart. ನಾ ಹೇಳೋದು ಫಲಸ್ತೀನ್ಗೆ ಹೆಂಗೆ ಸಪೋರ್ಟ್ ಮಾಡ್ಬೋದು ಅಂತ. ಫಸ್ಟ್ ಆಫ್ ಆಲ್ ಸ್ಪ್ರೆಡ್ ಅವೇರ್ನೆಸ್, ಆ್ಯಂಡ್ ಆಲ್ಸೋ ಅಲ್ಲಿ ಪ್ಲೇಸ್ಟೋರಲ್ಲಿ ಒಂದು ಆ್ಯಪ್ ಇದೆ, ನೋ ಥ್ಯಾಂಕ್ಸ್ ಅಂತ. ಸೊ ಅಲ್ಲಿ ನಾವು ನಮ್ಗೆ ಗೊತ್ತಾಗ್ಬೋದು, ಅಲ್ಲಿ ಬಾರ್ಕೋಡ್ ಸ್ಕ್ಯಾನ್ ಮಾಡಿದರೆ ಗೊತ್ತಾಗ್ತೈತಿ ಯಾವ ಪ್ರಾಡಕ್ಟ್ ಇಸ್ರಾಯೇಲ್ದೇ ಇದೆ, ಇಲ್ಲಾಂದ್ರೆ ಅವರಿಗೆ ಸಪೋರ್ಟ್ ಮಾಡುವುದು ಯಾವ ಆರ್ಗನೈಸೇಷನ್ ಇದೆ. ಲೈಕ್ ಯೂನಿಲಿವರ್, ಮ್ಯಾಗಿ ಪ್ರಾಡಕ್ಟ್ಸ್ ಇದೆ, ಮ್ಯಾಕ್ಡೊನಾಲ್ಡ್ಸ್ ಇದೆ, ಸ್ಟಾರ್ಬಕ್ಸ್ ಇದೆ. ನಾವು ಅದಕ್ಕೆ ಬಾಯ್ಕಾಟ್ ಮಾಡಬೇಕು. ಆ್ಯಂಡ್ ಲಾಸ್ಟ್ ಒನ್ ಇಸ್ ಪ್ರೇ ಆ್ಯಂಡ್ ಡೊನೇಟ್ ಫಾರ್ ಪಲಸ್ತೀನಿಯನ್ಸ್. ಪ್ರಪಂಚದ ದೊಡ್ಡಣ್ಣ ಅಂತ ಏನು ಹೇಳ್ತಾರೆ, USA ಭಯಪಟ್ಟು USA ಎಲ್ಲ ಒಳಪಟ್ಟು ಸಾಮ್ರಾಜ್ಯಶಾಹಿ ಒಳಪಟ್ಟು ಗಾಜಾ ಮೇಲೆ ಅಟ್ಯಾಕ್ ಮಾಡ್ತಿರೋಂಥದ್ದು ಎಲ್ರಿಗೂ ಗೊತ್ತಿದೆ. ಇವಾಗ ಏನಂದರೆ ಸರ್, ಎಕ್ಸಾಕ್ಟ್ ಏನು ನಮ್ಮ ಭಾರತದ ಎಲ್ಲರೂ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಪ್ಯಾಲೆಸ್ಟೀನಲ್ಲಿ ನಡೀತಿರೋವಂಥದ್ದು ನಮ್ಮ ಭಾರತದಲ್ಲಿ ಯಾಕೆ ನಾವು ಪ್ರೊಟೆಸ್ಟ್ ಮಾಡ್ತಿದ್ದೀವಿ ಅಂತ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಅದಕ್ಕೆ ಆನ್ಸರ್ ಏನಂದರೆ, ನಮ್ಮ ಭಾರತದಲ್ಲಿ ಬರೀ ಒಂದು ಪೊಲಿಟಿಕಲ್ ಪಾರ್ಟಿಗೆ ಅಥವಾ ಒಂದೇ ಒಂದು ಆರ್ಗನೈಸೇಷನ್ಗೆ ಅಥವಾ ಒಂದು ರಿಲಿಜಿಯನ್ಗೆ ಸೀಮಿತ ಇಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಈ ದೇಶದ ಸಂವಿಧಾನ ನಮಗೆ ಒಂದು ಹಕ್ಕು ಕೊಡುತ್ತೆ, ಈ ದೇಶದ ಮಣ್ಣು ನಮಗೆ ಒಂದು ನ್ಯಾಯಕ್ಕೋಸ್ಕರ ಹೋರಾಡಬೇಕು ಅಂತ ನಮಗೊಂದು ಆಸಕ್ತಿ ಮೂಡಿಸುತ್ತೆ. ನಾವೆಲ್ಲ ಬರೀ ಸಣ್ಣ ಪುಟ್ಟ ಕಥೆಗಳು ಕೇಳಿ ಬೆಳೆದಿರೋವಂಥದ್ದಲ್ಲ ಸರ್, ನಾವೆಲ್ಲ ಹಿಸ್ಟ್ರಿ ಕೇಳಿಬಿಟ್ಟು ಬೆಳೆದಿರೋವಂಥ ಹುಡುಗರು. 1947 ಏನಾಯಿತು, ಅದಕ್ಕಿಂತ ಮುಂಚೆ ಏನಾಯಿತು, ಭಗತ್ ಸಿಂಗಿಂದ ಹಿಡಿದು ನಮ್ಮ ಮಹಾತ್ಮ ಗಾಂಧಿಯವರು ಹೇಗೆ ಹೋರಾಟ ಮಾಡಿದ್ರು, ಇದೆಲ್ಲ ಗೊತ್ತಿರೋಂಥ, ಅದೆಲ್ಲ ಹಿಸ್ಟ್ರಿ ಕೇಳಿ ಬೆಳೆದಿರೋಂಥ ಹುಡುಗರು ನಾವೆಲ್ಲ ಭಾರತೀಯರು. ಸೊ ಇವಾಗ ಪ್ಯಾಲೆಸ್ಟೀನಿಯರ್ ಪರ ನಾವು ಹೇಗೆ ನಿಲ್ಲಬೇಕಂದ್ರೆ ಮಾನವೀಯತೆ. ಪ್ಯಾಲೆಸ್ಟೀನ್ ಜನತೆಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ಅಲ್ಲಿರುವಂತಹ ಮಕ್ಕಳಾಗಲಿ, ಅಲ್ಲಿರುವಂಥ ಹೆಣ್ಮಕ್ಳಾಗಲಿ, ಅಲ್ಲಿರುವಂಥ ಸಾಮಾನ್ಯ ಜನರಾಗಿರಲಿ, ಕಾಮನ್ ಜನರಿಗೆ ಎಲ್ರಿಗೂ ಒಂದು ಮೆಸೇಜ್ ಹೇಳಕ್ಕೆ ಪಡ್ತೀನಿ. ಇವತ್ತು ನಿಮ್ಮ ಮೇಲೆ ಏನು ದೌರ್ಜನ್ಯ ನಡೀತಿದೆ, ಇವತ್ತು ನಿಮ್ಮ ಮೇಲೆ ಏನು ದಾಳಿಗಳು ನಡೀತಿದೆ, ಅದಕ್ಕೆ ಒಂದಲ್ಲ ಒಂದು ದಿನ ಕೊನೆ ಇದೆ, ನಿಮ್ಮ ಗೆಲುವು ಖಚಿತ ಅಂತ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ IDF ಅವ್ರದ್ದು ಏನು ಫೋರ್ಸಸ್ ಇದೆ, ಅವರೆಲ್ಲರೂ ಪ್ಯಾಲೆಸ್ಟೀನ್ ಮೇಲೆ 1 ವರ್ಷದಿಂದ ಎಷ್ಟೊಂದು ಮಕ್ಕಳಿಗೆ, ಎಷ್ಟೊಂದು ಜನರಿಗೆ ಕೊಲೆ ಮಾಡಿದ್ದಾರೆ. ಅವರು ಏನು ಒಪ್ಪೋದಿಲ್ಲ ಅದು ಕೊಲೆ ಅಂತ. ಅವರು ಹಮಾಸ್ ಮೇಲೆ, ನಾವು ರೆಸಿಸ್ಟೆನ್ಸ್ ಫೋರ್ಸ್ ಮೇಲೆ ನಾವು ಇದು ಅಟ್ಯಾಕ್ ಮಾಡ್ತಿರೋದಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವ್ರಿಗೆ ಎಷ್ಟು ಪ್ಯಾಲೆಸ್ಟೀನ್ನ ಡೆಸ್ಟ್ರಾಯ್ ಮಾಡಿದಂತ ಅವ್ರಿಗೆ ಏನೂ ಕಾಣಿಸ್ತಿಲ್ಲ. ಮತ್ತು ಅಮೆರಿಕ ಕೂಡ ಆದಮೇಲೆ ಅವ್ರಿಗೆ ಸಪೋರ್ಟ್ ಮಾಡ್ತಿದೆ. ಅದೆಲ್ಲ ನಾವು ನೋಡಿ ತುಂಬ ಅತಿ ಆಗ್ತಿದೆ ಅಂತ ಎಲ್ಲರೂ ಇಲ್ಲಿ ಬಂದು ನಾವು ಇಲ್ಲಿ ರೆಸಿಸ್ಟೆನ್ಸ್ ಫೋರ್ಸ್ಗೆ ಸಪೋರ್ಟ್ ಮಾಡ್ತಿಲ್ಲ, ಆದರೆ ಪ್ಯಾಲೆಸ್ಟೀನಿಯನ್ಸ್ಗೆ ಏನು ನ್ಯಾಯ ಬೇಕು ಅದು ಕೊಡಿ ಅಂತ ಕೇಳ್ಕೊತಿದ್ದೀವಿ. ಪ್ಯಾಲೆಸ್ಟೈನ್ ಜನತೆಗೆ ಒಂದೇ ಕೇಳ್ಕೊತೀನಿ, ನಮ್ಮಿಂದ ಏನಾಗುತ್ತೋ ನಾವಿಲ್ಲಿಂದ ಮಾಡ್ತೀವಿ, ಆದರೆ ನೀವು ನಿಮ್ಮಿಂದ ಆಗುತ್ತೆ ಅದು ಮಾಡ್ತಾ ಇರಿ. ನೀವು ಎವ್ರಿ ಡೇ ನೀವು ಏನೇನು ರಿಪೋರ್ಟ್ ಮಾಡ್ತಿದ್ದೀವಿ, ನಮಗೆ ಎಲ್ಲ ಬರ್ತಿದೆ, ನಾವು ನೋಡ್ತಿದ್ದೀವಿ. ಲೆಬನನ್ನಿಂದ ಏನು ಬರ್ತಿದೆ, ಈಗ ಯೆಮೆನ್ನಿಂದ ಏನು ಬರ್ತಿದೆ, ಅದೆಲ್ಲ ನಾವು ನೋಡ್ತಿದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.